ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಗೃಹಲಕ್ಷ್ಮಿ ಯೋಜನೆಗೆ ಬಂದ್ಬಿಟ್ಟು 6ನೇ ಕಂತಾಯಿತು. ಈಗ 7ನೇ ಕಂತಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಸರ್ಕಾರದಿಂದ ಹೊಸ ಅಪ್ಡೇಟ್ ಕೂಡ ಬಂದಿದೆ. ನನಗೆ ಅದನ್ನು ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಅಡಿ ಒಂದಲ್ಲ ಒಂದು ಸಮಸ್ಯೆ ಆಗ್ತಾ ಇದೆ. ಇದೀಗ ಮಾರ್ಚ್ ತಿಂಗಳ ಹಣ ಬಂದ್ಬಿಟ್ಟು ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ಅಂದರೆ 7ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ. ಅಂದರೆ ನಾಳೆ ಮಾರ್ಚ್ 4ರಂದು ಸೋಮವಾರ ಬೆಳಿಗ್ಗೆ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತದೆ ಅಂತೇಳಿ ಮಾಹಿತಿ ಬಂದಿದೆ. ಹಾಗಾಗಿ ನೀವು ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ ಆಗಿರ್ತದೆ. ಇಲ್ಲಿ ನೀವು ಮೇಜರಾಗಿ ನೋಡೋದಾದರೆ ಫೆಬ್ರವರಿ ತಿಂಗಳ ಮೊದಲನೇ ವಾರದಲ್ಲೇ ನಿಮಗೆ 6ನೇ ಕಂತಿನ ಹಣ ಜಮಾ ಮಾಡಲಾಗಿತ್ತು. ಆದರೂ ಎಲ್ಲ ಫಲಾನುಭವಿಗಳಿಗೆ ಫೆಬ್ರವರಿ ತಿಂಗಳ ಅಮೌಂಟ್ ಬಂದ್ಬಿಟ್ಟು ಎಲ್ಲ ಫಲಾನುಭವಿಗಳಿಗೆ ಇನ್ನೂ ಕೂಡ ಕ್ರೆಡಿಟ್ ಆಗಿಲ್ಲ. ಹೀಗಾಗಿ ಯಾರಿಗೆ ಫೆಬ್ರವರಿ ತಿಂಗಳ ಹಣ ಬಂದಿಲ್ಲ ಅವರಿಗೆ 2 ಸೇರಿಸಿ 4,000 ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾರ್ಚ್ 4 ಅಂದರೆ ನಾಳೆ ಅಮೌಂಟನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ರೀತಿ ಕನ್ಫರ್ಮೇಷನ್ ಕೂಡ ಕೊಟ್ಟಿಲ್ಲ. ಹೀಗಾಗಿ ನೀವು ಫೆಬ್ರವರಿ ತಿಂಗಳ ಹಣ ಬಂದಿಲ್ಲ ಅಂತೇಳಿ ಕೊರಗುವ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿದ್ದಾರೆ. ಅಕಸ್ಮಾತ್ ನಿಮ್ಮ ಬ್ಯಾಂಕಲ್ಲಿ ಖಾತೆ ಸಮಸ್ಯೆ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳಿ. ಇಲ್ಲ ಪೋಸ್ಟ್ ಅಕೌಂಟ್ ನೋಡ್ಕೊಳ್ಳಿ, ಅಥವಾ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು, DBT ಅವನ್ನೆಲ್ಲ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಬಟ್ ಮಾರ್ಚ್ ತಿಂಗಳ 7ನೇಗಂತೂ ಮಾರ್ಚ್ 4ನೇ ತಾರೀಕು ಬರುವ ಸಾಧ್ಯತೆ ಇದೆ ಅಂತ ಹೇಳಿದರೆ ಬಹುಶಃ ಲೇಟ್ ಆದರೆ 20th ಒಳಗೆ ನಿಮಗೆ ಕೊಡ್ಬೋದು. ಇಲ್ಲಿ ಹೊಸ ಅಪ್ಡೇಟ್ ಏನಂದರೆ ಅಲ್ಲಿ ನೀವು ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ ಅಲ್ವಾ ಅಂತೇಳಿ ನೀವು ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಮದು ಗೃಹಲಕ್ಷ್ಮಿ ಅಂತ ಬಂದ್ಬಿಟ್ಟು ನಿಮ್ಮ ಖಾತೆ ಸಂಖ್ಯೆಯನ್ನು ನಮೂದನೆ ಮಾಡಿ ಅಲ್ಲಿ ನಿಮಗೆ ಹಣ ಬಂದಿದೆಯಲ್ಲ ಅಂತೇಳಿ ಚೆಕ್ಔಟ್ ಮಾಡ್ಬೋದು. ಅಥವಾ ನೀವು ಬ್ಯಾಂಕ್ಗೆ ಹೋಗಿ ಕೂಡ ವೆರಿಫಿಕೇಶನ್ ಮಾಡ್ಬೋದು. ಅದೇ ರೀತಿ ನೀವು DBT ಕರ್ನಾಟಕ ಅಪ್ಲಿಕೇಶನ್ ಕೂಡ ನೋಡ್ಬೋದು. ಒಟ್ಟಾರೆ ಗೃಹಲಕ್ಷ್ಮಿ 7ನೇ ಕಂತಿನ ಹಣ ಮಾರ್ಚ್ 4ನೇ ತಾರೀಕು ಕೊಡುವ ಸಾಧ್ಯತೆ ಇದೆ ಅಂತೇಳಿ ಸರ್ಕಾರ ನೋಟಿಫೈ ಮಾಡಿದೆ. 6ನೇ ಕಂತಿಂದು ಫೆಬ್ರವರಿ ತಿಂಗಳದ್ದು ಯಾರಿಗೆ ಬಂದಿಲ್ಲ, ಒಟ್ಟಾರೆ ಸೇರಿಸಿ 2 ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಬಹುಶಃ ಒಂದೇ ಬಾರಿಗೆ ಎಲ್ಲರೂ ಕೂಡ ಹಾಕೋಕ್ಕಾಗೋದಿಲ್ಲ. ಈ ತಿಂಗಳದ್ದು ಅಮೌಂಟ್ ಸ್ವಲ್ಪ ಡಿಲೇ ಆಗ್ಬೋದು. ನಾಳೆ ಸ್ವಲ್ಪ ಜನಕ್ಕೆ ಬಂದರೆ ಬರ್ಬೋದು. ಟೋಟಲಿ ನಿಮಗೆ ಗೊತ್ತಿರೋ ಹಾಗೆ ಫುಲ್ ಮಾರ್ಚ್ ಎಂಡ್ ಒಳಗೆ ನಮಗೆ 7ನೇ ಕಂತಿನ ಅಮೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಆಗ್ಬೋದು. ಎಲೆಕ್ಷನ್ಸ್ ಏನೇ ಕೂಡ ಬಂತು, ಆ ನಿಟ್ಟಿನಲ್ಲಿ ಹಣ ಕೂಡ ಬೇಗನೆ ಬಿಡುಗಡೆ ಮಾಡ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು.